ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇಂದಿನ ಪಾಠದಲ್ಲಿ ನಾನು ನಮಾಜಿನ ಬಗ್ಗೆ ಕೆಲವು ಅಗತ್ಯ ಮಾಹಿತಿಗಳನ್ನು ನೀಡುತ್ತೇನೆ. ಫರಾಯಿಜ್, ಶರಾಯಿತ್ ಮತ್ತು ವಾಜಿಬಾತ್. ನಮಾಜಿನಲ್ಲಿ ಫರಾಯಿಜ್, ಶರಾಯಿತ್ ಇಲ್ಲದಿದ್ದರೆ ನಮಾಜ್ ಆಗಲ್ಲ ಮತ್ತು ವಾಜಿಬಾತ್ ಬಿಟ್ಟರೆ ಸಜಾ ಸಹು ಮಾಡಬಹುದು. ಫರಾಯಿಜ್ ತಕ್ಬೀರೆ ತಹ್ರೀಮಾ ಅನ್ನಬೇಕು. ತಕ್ಬೀರೆ ತಹ್ರೀಮಾ ಅಂದರೆ ನಮಾಜ್ ಪ್ರಾರಂಭವಾಗುವಾಗ ಅಲ್ಲಾಹ್ ಅಕ್ಬರನ್ನು ಹೇಳಬೇಕು. ಕಿಯಾಮ್ ಮಾಡಬೇಕು. ಕಿಯಾಮ್ ಅಂದರೆ ನೆಟ್ಟಗೆ ನಿಂತುಕೊಳ್ಳಬೇಕು. ನಮಾಜಿನಲ್ಲಿ ಕಿರಾತ್ ಮಾಡಬೇಕು. ಕಿರಾತ್ ಅಂದರೆ ಫರಜ್ ನಮಾಜಿನ ಮೊದಲನೇ 2 ರಕಾತರಲ್ಲಿ ಕಿರಾತನ್ನು ಓದಬೇಕು. ರುಕು ಮಾಡಬೇಕು. ರುಕು ಅಂದರೆ ನಿಮ್ಮ 2 ಕೈಗಳಿಗೆ ಮೊಣಕಾಲ ಮೇಲೆ ಇಟ್ಟು ತಲೆ ಮತ್ತು ಬೆನ್ನು ಸಮ ಮಾಡಬೇಕು. ಸಜದಾ ಮಾಡಬೇಕು. ಸಜದಾ ಅಂದರೆ ನಿಮ್ಮ 2 ಕೈಗಳಿಗೆ ನೆಲದ ಮೇಲೆ ಇಟ್ಟು 2 ಕೈಗಳ ನಡುವೆ ನಮಸ್ಕರಿಸಬೇಕು. ಕೈದಾಯ ಆಖಿರ ಮಾಡಬೇಕು. ಕೈದಾಯ ಆಖಿರ ಅಂದರೆ ನಮಾಜಿನ ಕೊನೆಯ ರಕಾತಿನಲ್ಲಿ ಕುಳಿತುಕೊಳ್ಳಬೇಕು. ನಮಾಜಿನ ಆದ ನಂತರ ನಮಾಜಿಗೆ ಸಲಾಮಿನಿಂದ ಮುಕ್ತಾಯ ಮಾಡಬೇಕು. ಶರಾಯಿತ್: ನಮಾಜ್ ಮಾಡುವವರ ದೇಹ ಮತ್ತು ಬಟ್ಟೆಗಳು ಸ್ವಚ್ಛವಾಗಿರಬೇಕು. ನಮಾಜ್ ಮಾಡುವ ಸ್ಥಳ ಸ್ವಚ್ಛವಾಗಿರಬೇಕು. ಸತರೆ ಔರತವನ್ನು ಮಾಡಬೇಕು. ಸತರೆ ಔರತ್ ಅಂದರೆ ಪುರುಷರು ಹೊಕ್ಕೊಳಿನಿಂದ ಮೊಣಕಾಲದವರೆಗೆ ಮುಚ್ಚಬೇಕು ಮತ್ತು ಮಹಿಳೆಯರು ಮುಖ ಮತ್ತು ಕಾಲು ಮತ್ತು ಕೈ ಬಿಟ್ಟು ಎಲ್ಲ ದೇಹವನ್ನು ಮುಚ್ಚಬೇಕು. ಕಿಬ್ಲಾ ಕಡೆಗೆ ಮುಖ ಮಾಡಬೇಕು. ನಮಾಜಿನ ಸಮಯ ಆಗಬೇಕು. ನಿಯತ್ ಮಾಡಬೇಕು. ವಾಜಿಬಾತ್: ಸೂರ್ಯ ಫಾತಿಹವನ್ನು ಓದಬೇಕು. ಸೂರ್ಯ ಫಾತಿಹ ಅಂದರೆ ಅಲ್ಹಮ್ದುಲಿಲ್ಲಾಹ್ ಓದಬೇಕು. ಸೂರ್ಯ ಫಾತಿಹ ಆದ ನಂತರ ಬೇರೆ ಸೂರತವನ್ನು ಓದಬೇಕು. ಫರ್ಜ್ ನಮಾಜಿನ ಮೊದಲನೇ 2 ರಕಾತಿನಲ್ಲಿ ಸೂರತಗಳನ್ನು ಓದಬೇಕು. ಸೂರ್ಯ ಫಾತಿಹಾಗೆ ಬೇರೆ ಸೂರತಗಳ ಮೊದಲು ಓದಬೇಕು. ರುಕು ಆದ ಮೇಲೆ ನೆಟ್ಟಗೆ ನಿಂತುಕೊಳ್ಳಬೇಕು. ಜಲ್ಸಾ ಮಾಡಬೇಕು. ಜಲ್ಸಾ ಅಂದರೆ 2 ಸಜ್ದೆಗಳ ನಡುವೆ ಕುಳಿತುಕೊಳ್ಳಬೇಕು. ಮೊದಲನೇ ಕೈದಾ ಮಾಡಬೇಕು. ಅತ್ತಹಿಯಾತು ಓದಬೇಕು. ಸಲಾಮನಿಂದ ನಮಾಜಿಗೆ ಮುಕ್ತಾಯ ಮಾಡಬೇಕು. ಜೊಹರ್ ಮತ್ತು ಅಸರ್ ನಮಾಜಿನಲ್ಲಿ ಕಿರಾತವನ್ನು ನಿಧಾನವಾಗಿ ಮಾಡಬೇಕು. ಮಗ್ರಿಬ್, ಇಶಾ ಮತ್ತು ಜುಮ್ಮಾ, ಈದುಲ್ ಫಿತರ್ ಮತ್ತು ಈದುಲ್ ಝುಹಾ ನಮಾಜಿನಲ್ಲಿ ಕಿರಾತನ್ನು ಜೋರಾಗಿ ಮಾಡಬೇಕು. ವಿತರ್ನಲ್ಲಿ ದುಆಎ ಕುನುತ್ ಓದಬೇಕು. ದುಆಎ ಕುನುತ್ ಓದುವ ಮೊದಲು ತಕ್ಬೀರನ್ನು ಹೇಳಬೇಕು. ಹಬ್ಬದ ನಮಾಜುಗಳಲ್ಲಿ 6 ಹೆಚ್ಚು ತಕ್ಬೀರ್ಗಳನ್ನು ಓದಬೇಕು. ಮುಂದೆ ಬರುವ ಪಾಠಗಳನ್ನು ಕೇಳಲು ನಮ್ಮ ಚಾನೆಲ್ ರಹಬರೆ ಇಸ್ಲಾಂಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಬಾಜು ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.